all. Welcome to Syllaba Academic English channel. English is easy. I am Nagavani, Assistant Professor of English, the Department of Collegiate and Technical Education. In today's class, I am going to explain Act 2, Scene 1, which I have divided into 4 parts. And today's class, I am going to explain the Act 1, Act 2, Scene 1. First part, from the play Julius Caesar, written by William Shakespeare, prescribed by the University of Mysore to the second year BA, BSc, CBCS course, 4th semester, 2020-21. Julius Caesar, Act 2, Scene 1. Here, in the last scene, we have known that Cassius and Casca decide to meet Brutus for the last time, to win over him for the task of the murdering Caesar completely. ಈಗ 3 ಭಾಗ ಮಾತ್ರ ಗೆದ್ದಿದ್ದೀವಿ ಬ್ರೂಟಸ್ನ. ಇನ್ನು ಒಂದು ಭಾಗ ಇದೆ, ಇವತ್ತು ರಾತ್ರಿ ಹೆಂಗಾರೆ ಕನಸ್ಕೊಂಡ್ಬಿಡ್ಬೇಕು ಅಂಥೇಳಿ ಕಾಸ್ಕಾ ಕ್ಯಾಶಸ್ ಬ್ರೂಟಸ್ ಮನೆಗೆ ಹೊರಡಲಿಕ್ಕೆ ತೀರ್ಮಾನ ಮಾಡ್ತಾರೆ. ಆ್ಯಂಡ್ ಇಟ್ ಈಸ್ ದ ಆರ್ಚರ್ಡ್ ಆಫ್ ಬ್ರೂಟಸ್ನ ಮನೆಯ ತೋಟ. ಫ್ರಮ್ ದೇರ್ Brutus enters. Brutus, what, Lucius? How? Lucius is a servant. Lucius, how? What is this? I cannot, by the progress of the stars, guess how near today. Lucius, I say. Lucius is sleeping. Lucius, by the light of the stars, I cannot judge how far it is from daylight today. ಬೆಳಗಾಗಲಿಕ್ಕೆ ಇನ್ನೂ ಎಷ್ಟು ಸಮಯ ಇದೆ ಅಂತ ಆಕಾಶದ ನಕ್ಷತ್ರ ನೋಡಿ ನನಗೆ ಕಂಡುಹಿಡಿಯೋಕ್ಕಾಗಲ್ಲ. ಲುಷಿಯಸ್, ಇಟ್ ವರ್ ಮೈ ಫಾಲ್ಟ್ ಟು ಸ್ಲೀಪ್ ಸೋ ಸೌಂಡ್ಲಿ. ವೆನ್ ಲುಷಿಯಸ್, ಎಸ್, ಹೌ ಸೌಂಡ್ಲಿ ಯು ಆರ್ ಸ್ಲೀಪಿಂಗ್ ಲುಷಿಯಸ್, ವಿಚ್ ಐ ಕೆನಾಟ್. ಲುಷಿಯಸ್ ಅವೇಕ್ ಐ ಸೇ. ವಾಟ್? ಲುಷಿಯಸ್ ನಿದ್ದೆ ಮಾಡ್ತಿದ್ದಾನೆ, ಅದನ್ನು ಎಬ್ಬಿಸ್ತಾನೆ. ಎಂಟರ್ ಲುಷಿಯಸ್. ಕಾಲ್ಡ್ ಯು ಮೈ ಲಾರ್ಡ್? ಕೂಗಿದ್ರಾ ಮೈ ಲಾರ್ಡ್? Brutus, get me a taper in my study. You bring a taper and a candle to my study room. ನನ್ನ ಅಧ್ಯಯನದ ಕೊಠಡಿಗೆ ನೀನು ಕ್ಯಾಂಡಲ್ ತಗೊಂಡು ಬಾ Lucius. When it is lighted, come and call me here. I will be standing here outside. When you light the taper, come and call me in. ಒಳಗಡೆ ಕರಿ ಹಚ್ಚಿದ ಮೇಲೆ. Lucius, I will, my lord. Brutus, it must be by his death. Now he broods over. Soliloquy, one more soliloquy. ಇದು 2ನೇ soliloquy, ಸ್ವಗತ. ಕ್ಯಾಶಿಯಸ್ ಒಂದು ಹಿಂದೆ ಫಸ್ಟ್ ಆ್ಯಕ್ಟಲ್ಲಿ ನೋಡಿದ್ವಿ, ಅವನು ಸೀಸರ್ನ ನೋಬಲ್ನೆಸ್ ಬಗ್ಗೆ ಮಾತಾಡಿದ್ದ. ನಾವು ಬ್ರೂಟಸ್ ಸ್ಪೀಕ್ಸ್ ಆಫ್ ಸೀಸರ್. ಇಟ್ ಮಸ್ಟ್ ಬಿ ಬೈ ಹಿಸ್ ಡೆತ್. ಎಸ್, ಸೀಸರ್ ಮಸ್ಟ್ ಡೈ, ಸಾಯಲೇಬೇಕು ಅವನು. ಆ್ಯಂಡ್ ಫಾರ್ ಮೈ ಪಾರ್ಟ್ ಐ ನೋ ಪರ್ಸನಲ್ ಕಾಸ್ ಟು ಸ್ಪರ್ನ್ ಅಟ್ ಹಿಮ್. ಎಸ್, ಫಾರ್ ಮೈ ಪಾರ್ಟ್ I have no personal cause to kill, to take revenge or murder him or to go against him or allow him to become the king. ನನಗೇನಿಲ್ಲ, ವೈಯಕ್ತಿಕ ದ್ವೇಷ ಏನಿಲ್ಲ ಅವನು ಕೊಲ್ಲೋದಕ್ಕೆ. ಬಟ್ ಫಾರ್ ದ ಜನರಲ್ ಗುಡ್ ಆಫ್ ರೋಮ್ನ ಸಾಮಾನ್ಯ ಒಳಿತಿಗಾಗಿ ಸೀಸರ್ ಮಸ್ಟ್ ಡೈ. ಹಿ ವುಡ್ ಬಿ ಕ್ರೌನ್ಡ್. ಅವನಿಗೆ ಕಿರೀಟಧಾರಣೆ ಮಾಡಿಬಿಡ್ತಾರೆ ನಾಳೆ. ಹೌ ದಟ್ ಮೈಟ್ ಚೇಂಜ್ ಹಿಸ್ ನೇಚರ್ ಆಫ್ಟರ್ he gets the power of king. How will that power of king will change his nature? There is the question. ಈಗ ಅವನು ಆರ್ಡಿನರಿ ಮ್ಯಾನ್ ನಮ್ಮ ಹಾಗೆ ಇದ್ದಾನೆ, ಆದರೆ ರಾಜ ಅನ್ನೋ ಪವರ್ ಬಂದುಬಿಟ್ರೆ, ಅಧಿಕಾರ ಬಂದುಬಿಟ್ರೆ ಅವನು ಹೇಗೆ ಚೇಂಜ್ ಆಗ್ತಾನೆ? ಇಟ್ ಈಸ್ ದ ಬ್ರೈಟ್ ಡೇ ದಟ್ ಬ್ರಿಂಗ್ಸ್ ಫಾರ್ ದ ಆಡರ್. ಸ್ನೇಕ್ಸ್ ವಿಲ್ ಕಮ್ ಔಟ್ ಓನ್ಲಿ ವೆನ್ ದೆರ್ ಈಸ್ ಬ್ರೈಟ್ನೆಸ್, ಓನ್ಲಿ ಇನ್ ದ ಸನ್ಶೈನ್. ಬಿಸಿಲಿನಲ್ಲಿ ಮಾತ್ರ ಹಾವುಗಳು ಹೊರಕ್ಕೆ ಬರ್ತವೆ. ಹಾಗೆ ಪವರ್ ಸಿಕ್ಕಿದಾಗೆ ಮಾತ್ರ ಒಬ್ಬ ವ್ಯಕ್ತಿಯ ಗುಣ ಏನು, ನಿಜವಾದ ಗುಣ ಅನ್ನೋದೇನು ಅಂತ ಗೊತ್ತಾಗುತ್ತೆ. ಆ್ಯಂಡ್ ದಟ್ ಕ್ರೇವ್ಸ್ ವೇರಿ ವಾಕಿಂಗ್. ಆ ಬಿಸಿಲಿನ ಸಮಯದಲ್ಲಿ ನಾವೇನು ಮಾಡಬೇಕಾಗತ್ತೆ? ವಿ ಹ್ಯಾವ್ ಟು ಬಿ ಕೇರ್ಫುಲ್ ಅಬೌಟ್ ವಾಕಿಂಗ್ ಬಿಕಾಸ್ ಸ್ನೇಕ್ಸ್ ವಿಲ್ ಕಮ್ ಔಟ್ ಅಟ್ ದ ಸನ್ಶೈನ್. ಬಿಸಿಲಿನಲ್ಲಿ ಹಾವುಗಳು ಹರಿದಾಡ್ತವೆ, ಆಗ ನಾವು ಎಚ್ಚರಿಕೆಯಿಂದ ನಡೆದಾಡಬೇಕು. ಹಾಗೆ ಕ್ರೌನ್ ಹಿಮ್ ದಟ್. ಇಟ್ ಈಸ್ ದ ಸೇಮ್ ಕೇಸ್. ಇಫ್ he is crowned, ಅವನಿಗೆ ರಾಜನಾಗಿ ಮಾಡಿಬಿಟ್ರೆ, and then I grant, we put a sting in him, that means
We have given him a sting to exploit us. ಅವನು ಒಂದು ಬಿಸಿಲಿಗೆ ಹೊರಬಂದ ಹಾವಿನಂತೆ ಕಿರೀಟ ಕೊಟ್ಟ ಮೇಲೆ ಅವನಿಗೆ ನಾವು ಸ್ಟಿಂಗ್ ಚುಚ್ಚೋದಕ್ಕೆ ವಿಷವನ್ನು ಕಕ್ಕಲಿಕ್ಕೆ ನಮ್ಮ ಮೇಲೆ ನಾವು ಅವಕಾಶ ಕೊಟ್ಟಾಗತ್ತೆ. ದಟ್ ಅಟ್ ಈಸ್ ವಿಲ್ ಹಿ ಮೇ ಡೂ ಡೇಂಜರ್ ವಿತ್. ದ ಅಬ್ಯೂಸ್ ಆಫ್ ಗ್ರೇಟ್ನೆಸ್ ಈಸ್ ವೆನ್ ಇಟ್ disjoins, removes from power. Yes, if he gets power, nobody will be having control over him. Definitely he is going to do some danger to us, injury to us. The abuse of greatness is that. Always the abuse of greatness, abuse of power. ಅಧಿಕಾರದಲ್ಲಿ ಇರೋರಿಗೆ ಇರ್ತಕ್ಕಂಥ ಒಂದು ಕಳಂಕ ಇದೆ ಇಷ್ಟೇ. ಯಾವಾಗ ಅಧಿಕಾರ ಅದು ಕಳಂಕಿತ ಅಧಿಕಾರ ಆಗುತ್ತೆ? ವೆನ್ ಇಟ್ disjoins, removes from power. ಒಬ್ಬ ವ್ಯಕ್ತಿಯ ದೊಡ್ಡತನ ಯಾವಾಗ ನಾಶ ಆಗಿಬಿಡುತ್ತೆ? ವೆನ್ ಹಿ ಗೆಟ್ಸ್ ಪವರ್. ಓಕೆ, ಪವರ್ ಬರಲಿ, ಪವರ್ ಇದ್ದರೆ ಅಲ್ವಾ ಒಳ್ಳೇದು ಮಾಡೋಕ್ಕಾಗೋದು ಅಂತ ಅಂದ್ಕೊಂಡ್ರೆ, ಇಫ್ ದಟ್ ವೆನ್ ದ ಪವರ್ ಕಮ್ಸ್ ಇಟ್ disjoins, removes ಫ್ರಮ್ ದಟ್ ಪರ್ಸನ್. ಆ ವ್ಯಕ್ತಿಯ ಮನಸ್ಸಲ್ಲಿರ್ತಕ್ಕಂಥ ರಿಮೋರ್ಸ್, ಪಿಟಿ, ಕೈಂಡ್ನೆಸ್ ಎಲ್ಲನೂ ಆ ಪವರ್ ಕಿತ್ತಾಕ್ಬಿಡುತ್ತೆ. ಆಗ ದ ಗ್ರೇಟ್ನೆಸ್ ಆಫ್ ಎ ಪರ್ಸನ್ ವಿಲ್ ಬಿಕಮ್ ರಿಯಲಿ ಆನ್ ಅಬ್ಯೂಸ್. ಆ್ಯಂಡ್ ಟು ಸ್ಪೀಕ್ ಟ್ರೂತ್ ಆಫ್ ಸೀಸರ್, ಈ ವಿಚಾರದಲ್ಲಿ ಹೇಳಿದ್ದಾರೆ. ಟು ಸ್ಪೀಕ್ ಆಫ್ ಸೀಸರ್ನ ವಿಚಾರದಲ್ಲಿ ಹೇಳಿದ್ದಾರೆ. ಐ ಹ್ಯಾವ್ ನಾಟ್ ನೋನ್ ವೆನ್ ಹಿಸ್ ಅಫೆಕ್ಷನ್ಸ್ ಸ್ವೇಡ್ ಮೋರ್ ದ್ಯಾನ್ ಹಿಸ್ ರೀಸನ್. ಎಸ್, ಐ ಆಮ್ ಹಿಸ್ ಕ್ಲೋಸೆಸ್ಟ್ ಫ್ರೆಂಡ್, ಬಾಸಮ್ ಫ್ರೆಂಡ್. I have always observed Caesar that when his affections swayed more than his reason, always he thinks with reason. ಅವನು ಬುದ್ಧಿಯಿಂದ ಯೋಚನೆ ಮಾಡ್ತಾನೆ. there is no affections in his actions. ಅವನು ಮಾಡೋ ಯಾವುದೇ ಕೆಲಸದಲ್ಲಿ ಅಫೆಕ್ಷನ್ಸ್ ಇಲ್ಲ, ಪ್ಯಾಷನ್ಸ್ ಇಲ್ಲ, ಫೀಲಿಂಗ್ಸ್ ಇಲ್ಲ, ಹಾರ್ಟ್ ಇಲ್ಲ, ಓನ್ಲಿ ಬ್ರೈನ್. ಒಂದು ಕೆಲಸ ಯಶಸ್ವಿಯಾಗಿ ನಡಿಬೇಕಂದ್ರೆ ಬ್ರೈನ್ ಆ್ಯಂಡ್ ಹಾರ್ಟ್ ಎರಡೂ ಇರಬೇಕು. ಅದಕ್ಕೆ ನಮ್ಮ ಕನ್ನಡದಲ್ಲಿ ಹೇಳ್ತಾರೆ ತನುಮನ ಧನಗಳನ್ನು ಅಂತ. ತನುಮನ ಇಲ್ಲಿ ಧನ ಆಮೇಲೆ ಬರುತ್ತೆ. ತನುಮನ ಧನಗಳನ್ನು ಅರ್ಪಿಸಿ ಸಮಾಜಕ್ಕಾಗಿ ದುಡಿದರು. ನಾವು ಯಾರು ದೊಡ್ಡವರಿಗೆ ಹೇಳುವಾಗ, ದೊಡ್ಡ ಕೆಲಸ ಮಾಡ್ದವ್ರಿಗೆ ಹೇಳ್ತೀವಿ. ಹಾಗೆಯೇ ಅಫೆಕ್ಷನ್ಸ್, ಪ್ಯಾಷನ್ಸ್ ಇರಬೇಕು, ಫೀಲಿಂಗ್ಸ್ ಇರಬೇಕು, ಹೃದಯ ಇರಬೇಕು. ಬಟ್ ಸೀಸರ್ ಹ್ಯಾಸ್ ನೆವರ್ ಶೋನ್ ಎನಿ ಫೀಲಿಂಗ್ಸ್ ಆರ್ ಎಮೋಷನ್ಸ್, ಓನ್ಲಿ ರೀಸನ್ he has shown so far. But it is a common proof that lowliness is young ambition's ladder, where to the climber upward turns his face. Usually it happens in the society. When one wants to climb from lowliness, low level, from the low level, when a young ambitions, when a fellow wants to climb, he needs ladder. ಏಣಿ ಬೇಕು ಅವನಿಗೆ ಹತ್ತಲಿಕ್ಕೆ. ಏಣಿ ಹಾಕ್ಕೊಂಡು ಹತ್ತಿದ ಮೇಲೆ ವೇರ್ ಟು ದ ಕ್ಲೈಂಬರ್ ಅಪ್ವರ್ಡ್ಸ್ ಟರ್ನ್ಸ್ ಹಿಸ್ ಫೇಸ್. ಅಟ್ಟ ಹತ್ತಿದ ಮೇಲೆ ಏಣಿ ಒದ್ದುಬಿಟ್ರು ಅಂತ ಕನ್ನಡದಲ್ಲಿ ಗಾದೆ ಇದೆಯಲ್ಲ. ಅಟ್ಟ ಹತ್ತೋದಕ್ಕೆ ಮಾತ್ರ ಏಣಿನ ಬೆಳೆಸ್ಕೊತಾರೆ, ಅಟ್ಟ ಹತ್ತಿದ ಮೇಲೆ ಏಣಿ ಒದ್ದುಬಿಡ್ತಾರೆ. ಆದರೆ ಗೊತ್ತಿಲ್ಲ, ಈ ಕೆಳಗೆ ಇಳಿಬೇಕು ಅಂದಾಗ ಏಣಿ ಬೇಕು ಅಂತ ಅವ್ರು ಅಂದ್ಕೊಂಡಿರ್ತಾರೆ. ಮೇಲೆ ಇರ್ತೀವಿ ಅಂತ ಕೆಳಗೆ ಬರಲೇಬೇಕು, ಮೇಲೆ ಏರಿದವನು ಇಳಿಯಲೇಬೇಕು. ಹಾಂ, but then he once attains the utmost round, he then unto the ladder turns his back. ತಿರ್ಗು ನೋಡಲ್ಲ. to the ladder he turns his back. ತಾನು ಹತ್ತಿದ ಏಣಿ ಕಡೆಗೆ ಬೆನ್ನು ತಿರುಗಿಸ್ಬಿಡ್ತಾನೆ. looks in the clouds, ಮೇಲತ್ತಿ he begins to looks in the clouds, scorning the base degree. ತಾನು ಯಾವ ಕೆಳಮಟ್ಟದಿಂದ ಬಂದೆ ಅನ್ನೋದನ್ನು he scorns, ಧಿಕ್ಕರಿಸ್ಬಿಡ್ತಾನೆ. ಆ ಕಡೆ ತಿರುಗಿ ನೋಡಲ್ಲ. After climbing the ladder, he looks only at the sky, but by which he did ascend. ಯಾವ ಬೇಸ್ ಡಿಗ್ರಿಯಿಂದ, ಯಾವ ತಳಮಟ್ಟದಿಂದ ತಾನು ಮೇಲಕ್ಕೆ ಬಂದೆ, ಅಸೆಂಡ್ ಆಗಿದ್ದೀನಿ ಅನ್ನೋದನ್ನು ಯಾರು ನೋಡಲ್ಲ. ಇಟ್ ಹ್ಯಾಪನ್ಸ್ ಜನರಲಿ ಇನ್ ದ ವರ್ಲ್ಡ್. ಸೊ ಸೀಸರ್ ಅದೇ ಥರ ಸೀಸರ್ ಈಸ್ ಆಲ್ಸೋ ಲೈಕ್ ದಟ್. ಈಸ್ ಆಲ್ಸೋ ನಾಟ್ ದಿ ಮ್ಯಾನ್ ಅಲ್ವಾ? ದೆನ್ ಲೆಸ್ಟ್ ಹಿ ಮೇ ಪ್ರಿವೆಂಟ್. ಹಾಗೆ ಆಗೋದಾದರೆ ಅವನು ಅಟ್ಟ ಹತ್ತಿದ ಮೇಲೆ ಏಣಿ ಒದೆಗೆ ಯಾಕೆ ಬಿಡಬೇಕು? ಏಣಿನೇ ಹಾಕೋದು ಬೇಡ ಅವನಿಗೆ. ಲೆಟ್ ಅಸ್ ಪ್ರಿವೆಂಟ್ ಹಿಮ್ ಫ್ರಮ್ ಕ್ಲೈಂಬಿಂಗ್. ಆ್ಯಂಡ್ ಸಿನ್ಸ್ ದ coral will bear no color for the thing he is, fashion it thus that what he is augmented would run to these and these extremities, and therefore think him as a serpent's egg. Therefore ನನಗೆ ಕೂಡ
ಅವನು ಹೇಗೆ ಕಾಣಿಸ್ತಿದ್ದಾನೆ? ಹಿ ಲುಕ್ಸ್ ಲೈಕ್ ಎ ಸರ್ಪೆಂಟ್ಸ್ ಎಗ್, ಒಂದು ಹಾವಿನ ಮೊಟ್ಟೆ ಥರ. ಆ ಮೊಟ್ಟೆ ಹೊಡೆದು ಹಾವು ಬರೋಕ್ಕೆ ಬಿಟ್ಟುಬಿಟ್ರೆ, ಆ ಹಾವು ಆಚೆ ಬಂದುಬಿಟ್ರೆ ಕಷ್ಟ. ನೌ ಹೀಸ್ ಇನ್ ದಟ್ ಸ್ಟೇಜ್ ಆಫ್ egg, serpent's egg. We should crush that egg now itself. We should not hatch, which hatched would as its kind grow mischievous. ಆ ಹಾವು ಹೊರಕ್ಕೆ ಬಂದರೆ ಇಟ್ ಈಸ್ ಇಟ್ಸ್ ಕೈಂಡ್, ಇಟ್ ಈಸ್ ನೇಚರ್ ಟು ಗ್ರೋ ಮಿಸ್ಚಿವಸ್, ಟು ಬಿಕಮ್ ಮಿಸ್ಚಿವಸ್, ಡೂ ಸಮಥಿಂಗ್ ಮಿಸ್ಚಿವಸ್ ಥಿಂಗ್ಸ್ ಆ್ಯಂಡ್ ಕಿಲ್ ಹಿಮ್ ಇನ್ ದ ಶೆಲ್. ಅದಕ್ಕೇನು ಮಾಡೋದು? ಲೆಟ್ ಅಸ್ ನಾಟ್ ಹ್ಯಾಚ್ ದ ಸರ್ಪೆಂಟ್ಸ್ ಎಗ್, ಲೆಟ್ ಅಸ್ ಕಿಲ್ ಇಟ್ ಇನ್ ದ ಶೆಲ್ ಇಟ್ ಸೆಲ್ಫ್. ಅಲ್ಲೇ ಒಳಗಡೆನೆ ಕೊಂದಾಕ್ಬಿಡೋಣ ಅಂತ ಬ್ರೂಟಸ್ ಥಿಂಗ್ಸ್. ಅಂದರೆ ಹಿ ಗೇಸ್ ಇಸ್ ಓನ್ ರೀಸನ್, ಜಸ್ಟಿಫಿಕೇಶನ್. ಹಿ ಹ್ಯಾಸ್ ನೋ ಪರ್ಸನಲ್ ಗ್ರಡ್ಜ್ ಅಗೇನೆಸ್ಟ್ Caesar to kill Caesar, but usually he has understood, he has known as his companion, as his closest friend, the nature of Caesar. And if the power is given to him, definitely he is going to be an exploiter, a cruel, hard-hearted ruler. That's why he wants to join the faction of the murderers. Re-enter Lucius. Lucius ಬರ್ತಾನೆ. The taper burnt in your closet, sir. Taper ಇಟ್ಟಿದ್ದೀನಿ ಸರ್ ನಿಮ್ಮ ರೂಮಲ್ಲಿ. Searching the window for a flint, I found. I was searching for the flint, that stone which he keeps at the window. ಆ ವಿಂಡೋ ಫ್ಲಿಂಟ್ಗೆ ಹುಡುಕುವಾಗ ಇದು ಸಿಕ್ತ ಸರ್ ಈ ಲೆಟರ್, ದಿಸ್ ಪೇಪರ್ ಲೆಟರ್ ಯಾರು ಕ್ಯಾಶಸ್ ಕಳಿಸಿದ್ನಲ್ಲ, ದ ಸೀಲ್ಡ್ ಅಪ್, ಸೀಲ್ ಆಗಿಬಿಟ್ಟಿದೆ. ಆ್ಯಂಡ್ ಐ ಆಮ್ ಶೂರ್ ಇಟ್ ಡಿಡ್ ನಾಟ್ ಲೈ ದೇರ್ ವೆನ್ ಐ ವೆಂಟ್ ಟು ಬೆಡ್. ಬಿಫೋರ್ ಗೋಯಿಂಗ್ ಟು ಬೆಡ್ ಐ ಹ್ಯಾಡ್ put the flint there. It was not there. Now it is there, sir. Gives him a letter. Brutus. Get you to bed again. Go to bed again. It is not day. Not yet. It is not yet day. Innu ಬೆಳಕಾಗಿಲ್ಲ. Is not tomorrow, boy, the ides of March? ಏ ಹುಡುಗ, ನಾಳೆ 15ನೇ ತಾರೀಕು ಮಾರ್ಚ್ 15ನೇ ತಾರೀಕಾ? Lucius. I know not, sir. I do not know, sir. Look in the calendar and bring me word. Go and look in the calendar and bring me the message. Lucius. I will, sir. Brutus. The exhalations whizzing in the air. Yes, by the starlight. I will read this letter. Give so much light that I may read by them. Opens the letter and reads, Brutus, thou sleeps, awake and see thyself. Brutus, ಏನು ನಿದ್ದೆ ಹೊಡಿತಾ ಇದೆಯಾ? ಎದ್ದೇಳೋ. You see thyself, you understand, you realize your worth qualities, good qualities, shall roam, etc., etc., etc. ಏನೇನೋ ಬರ್ದಿದೆ. ಸ್ಪೀಕ್, ಸ್ಟ್ರೈಕ್, ರಿಡ್ರೆಸ್. ಇದು ಇಷ್ಟು. ಸ್ಪೀಕ್, ಸ್ಟ್ರೈಕ್, ರಿಡ್ರೆಸ್. ಬ್ರೂಟಸ್, ದೋ ಸ್ಲೀಪ್ಸ್, ಅವೇಕ್. ಮತ್ತದೆ, ಸ್ಲೀಪ್ಸ್, ಅವೇಕ್. Such instigations have been often dropped, where I have took them up. Shall roam, etc. Thus I must piece it out. ಎಸ್, ಏನೇನೋ ಇನ್ಸ್ಟಿಗೇಷನ್ಸ್ ಇದೆ ಇಲ್ಲಿ. ಎಸ್, ಐ ಹ್ಯಾವ್ ಟು ಪೀಸ್ ಇಟ್ ಔಟ್. ಎಲ್ಲನೂ ಒಟ್ಟಿಗೆ ಕೂಡಿಸಿ ಓದ್ತೀನಿ, ಮಧ್ಯೆ ಬ್ರೇಕ್ ಆಗಿದೆ. ಶೆಲ್ ರೋಮ್ ಸ್ಟ್ಯಾಂಡ್ ಅಂಡರ್ ಒನ್ ಮ್ಯಾನ್ಸ್ ಏವ್? ಎಸ್, ದೇರ್ ಇಸ್ ಎ ಕ್ವೆಶ್ಚನ್. ಶೆಲ್ ರೋಮ್ ಸ್ಟ್ಯಾಂಡ್ ಅಂಡರ್ ಒನ್ ಮ್ಯಾನ್ಸ್ ಏವ್? ಒಬ್ಬ ವ್ಯಕ್ತಿಯ ಭಯದಲ್ಲಿ ರೋಮ್ ಬದುಕಬೇಕಾ? ವಾಟ್ ರೋಮ್? ಮೈ ಆಂಕ್ಸೆಸ್ಟರ್ ಡಿಡ್ ಫ್ರಮ್ ದ ಸ್ಟ್ರೀಟ್ಸ್ ಆಫ್ ರೋಮ್ ದ ಟಾರ್ಕ್ವಿನ್ ಡ್ರೈವ್. ಟಾರ್ಕ್ವಿನ್ ಅಂದನು ಹಿ ಡಿಕ್ಲೇರ್ಡ್ ಹಿಮ್ಸೆಲ್ಫ್ ವಾಸ್ ದ ಕಿಂಗ್ ಆಫ್ ರೋಮ್. What did our ancestors do? They had driven him out of Rome. ರೋಮಿಂದ ಆಚೆ ಓಡಿಸ್ತಿಲ್ವಾ? ಅವನು ರಾಜ ಅಂತ ಅವನೇ ಟಾರ್ಕ್ವಿನನ್ನು ಅವನು ಮೆರೆದಾಗ, ವೆನ್ ಹಿ ವಾಸ್ ಕಾಲ್ಡ್ ಎ ಕಿಂಗ್. ಸ್ಪೀಕ್, ಸ್ಟ್ರೈಕ್, ರಿಡ್ರೆಸ್. ಈಗ ನಾವು ದ ಸೇಮ್ ಸಿಚುಯೇಷನ್ ಆ್ಯಸ್ ರಿಕರ್ಡ್, ಮತ್ತೆ ಅದೇ ಸಂಭವಿಸಿದೆ. ಏನದು? Caesar is going to be declared himself as a king. You Brutus, speak, strike, redress. Am I entreated to speak and strike? Oh Rome, I make this promise. If the redress will follow, thou receives thy full petition at the hand of Brutus. Oh, ಇಡೀ ರೋಮನ್ನ ನಿಂದ ನಿರೀಕ್ಷೆ ಮಾಡ್ತಿದ್ಯಾ? ಆರ್ ದೇ ಎಕ್ಸ್ಪೆಕ್ಟಿಂಗ್ ಮೀ ಟು? ಆಮ್ ಐ ಎಂಟ್ರೇಟೆಡ್? ಆಮ್ ಐ ರಿಕ್ವೆಸ್ಟೆಡ್ ಹಿಯರ್? ಪ್ಲೀಡೆಡ್ ಹಿಯರ್? ನನಗೆ ಇಲ್ಲಿ ಕೇಳ್ಕೊಂಡಿದ್ದಾರಾ, ಕೋರ್ತಾ ಇದ್ದಾರಾ, ಪ್ರಾರ್ಥಿಸ್ತಾ ಇದ್ದಾರಾ ಜನ? ಟು ಸ್ಪೀಕ್ ಆ್ಯಂಡ್ ಸ್ಟ್ರೈಕ್, ಮಾತನಾಡು, ಅವನನ್ನು ಹೊಡೆದಾಕು ಅಂತ. ಓ ರೋಮ್, ಐ ಮೇಕ್ ದಿಸ್ ಪ್ರಾಮಿಸ್. ನನ್ನ ರೋಮ್ನ ಪ್ರಜೆಗಳೇ, ನಾನಿವತ್ತು ನಿಮಗೆ ಐ ಆಮ್ ಮೇಕಿಂಗ್ ದಿಸ್ ಪ್ರಾಮಿಸ್. ಐ ಆಮ್ ಪ್ರಾಮಿಸಿಂಗ್ ಯು, ಇಫ್ ದ ರಿಡ್ರೆಸ್ ವಿಲ್ ಫಾಲೋ, ದೋ ರಿಸೀವ್ಸ್ thy full petition at the hand of Brutus.
Yes, if you want me to redress, and if the redress is going to be followed here, you receive full support, full petition at the hand of Brutus. ಬ್ರೂಟಸ್ಸು ಎರಡೂ ಕೈಗಳಿಂದ ನಿಮಗೆ ಪೂರ್ತಿ ಬೆಂಬಲವನ್ನು ನೀಡ್ತಾನೆ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ಎಂಟರ್ ಲುಷಿಯಸ್ ಬರ್ತಾನೆ. ಲುಷಿಯಸ್, ಸರ್, ಮಾರ್ಚ್ ಈಸ್ ವೇಸ್ಟೆಡ್ 15 days. ಸರ್, ಮಾರ್ಚ್ ಈಸ್ ವೇಸ್ಟೆಡ್ 15 days. In this month, 15 days are wasted. 15 days are already gone, sir. That means tomorrow is the ides of March, sir. And they hear knocking. Brutus, it's good. Go to the gate. Somebody knocks within. ನೋಡಿ, knocking within. ಶೇಕ್ಸ್ಪಿಯರ್ ಯೂಸೇಜ್ ಆಫ್ ಲ್ಯಾಂಗ್ವೇಜ್ ನೋಡಿ ಹೇಗಿದೆ. ಔಟ್ಸೈಡ್ ಅಲ್ಲ, ವಿತಿನ್. ಒಳಗಡೆ ಎಂಟ್ರಿ ಆಗಿಬಿಟ್ಟಿದ್ದಾರೆ ಅವ್ರು ಆಗ್ಲೇ. ಆ್ಯಂಡ್ somebody knocks. Go to the gate. Exit Lucius. Since Cassius first did wet me against Caesar, I had not slept. Lucius ಹೋದ, ಹೊರಗಡೆ ಹೋದ. Since Cassius had set me against Caesar, ಸೀಸರ್ನ ವಿರುದ್ಧ ಕ್ಯಾಶಿಯಸ್ ನನ್ನ ಎತ್ತು ಕಟ್ಟಿದಾಗಿಂದ ನನಗೆ ನಿದ್ದೆ ಮಾಡೋಕ್ಕೆ ಆಗಿಲ್ಲ. Between the acting of a dreadful thing and the first motion, all the interim is like a phantasma or a hideous dream. I couldn't sleep well. It was like moving between phantasma, nightmare, dussapna, and a hideous dream, a fearful dream. ದುಸ್ಸಪ್ನ ಅಂತ ಬಿತ್ತು ಅಂತ ಮುಚ್ಚಿ ಮತ್ತೆ ಮಲಗಿದ್ರೆ ಗುಡ್ ಡ್ರೀಮ್ ಬೀಳ್ತಾ ಇದೆ, ನಿದ್ದೆ ಬರ್ತಿದೆಯೇನೋ, hideous dream, again a fearful dream. The genius and the mortal instruments are then in council. The genius and mortal instruments are then in council. And the state of man, like to a little kingdom, suffers then the nature of an insurrection. Yes, our state is in danger then. The genius and mortal instruments are then in council. And the state of man, like to a little kingdom, suffers then. ಎಲ್ಲ ಕೆಟ್ಟ ಶಕ್ತಿಗಳು ಹೊಂದಾಗಿದ್ದಾವೆ ಅಂತ ಆಯ್ತು ಅಲ್ಲಿಗೆ. ನಮ್ಮ ಜನರ ಭವಿಷ್ಯ ಏನಾಗಿದೆ? ಸಫರಿಂಗಲ್ಲಿದೆ. ದ ನೇಚರ್ ಆಫ್ ಅನ್ ಇನ್ಸರೆಕ್ಷನ್. ನಾವೀಗ ಅದನ್ನು ವಿ ಹ್ಯಾವ್ ಟು ರಿಡ್ರೆಸ್ ಇಟ್. re-enter Lucius. Lucius, sir, it is your brother Cassius at the door. Sir, your brother Cassius is at the door. Who doth desire to see you? Brutus, is he alone? ಒಂಟಿಯಾಗಿದ್ದಾನ? No, sir, there are more with him. ತುಂಬ ಜನ ಇದ್ದಾರೆ. Do you know them? Do you know all of them? No, sir, their bats' heads are plucked about their ears, and half their faces buried in their cloaks, that by no means I may discover them. Any mark of favor, exit. No, sir, I couldn't recognize anybody because they have covered their mask till the air. ತಮ್ಮ ಮುಖವೇ ಕಾಣಿಸ್ದೇ ಇರೋ ಹಾಗೆ ಫುಲ್ ಕವರ್ ಮಾಡ್ಕೊಂಡಿದ್ದಾರೆ ಸರ್, ಮಾಸ್ಕ್ ಹಾಕ್ಕೊಂಡಿದ್ದಾರೆ. ಬ್ರೂಟಸ್, ಲೆಟ್ ದಮ್ ಎಂಟರ್. ಒಳಗಡೆ ಬರಲಿ ಅವರು. ದೇ ಆರ್ ದ ಫ್ಯಾಕ್ಷನ್, ದೇ ಆರ್ ದ ಕಾನ್ಸ್ಪಿರೇಟರ್ಸ್. ಬಂದ್ಬಿಟ್ರು ಅವರು. ಓ ಕಾನ್ಸ್ಪಿರಸಿ, ಶೇಮ್ಸ್ ದೋ ಟು ಶೋ ದೈ ಡೇಂಜರಸ್ ಬ್ರೋ ಬೈ ನೈಟ್. ಓ ಕಾನ್ಸ್ಪಿರಸಿ ಸಂಚುಕೋರರೇ, ಈ ಕತ್ತಲೆಯಲ್ಲೂ ನಿಮ್ಮ ಮುಖ ತೋರಿಸ್ಲಿಕ್ಕೆ ನಿಮಗೆ ಧೈರ್ಯ ಇಲ್ವಾ? ಕತ್ತಲೆಯಲ್ಲಿ ಯಾರು ನಿಮ್ಮನ್ನು ಗುರ್ತಿಡಿತಾರೆ? ಆ್ಯಂಡ್ ಯು ಆರ್ ಅಫ್ರೇಡ್ ಆಫ್ ದ ನೈಟ್, ಡಾರ್ಕ್ನೆಸ್ ಆಫ್ ನೈಟ್ ಆಲ್ಸೋ. ಯು ಕೆನಾಟ್ ಶೋ ಯುವರ್ ಫೇಸ್ ಓಪನ್ಲಿ ವೆನ್ ಎವಿಲ್ಸ್ ಆರ್ ಮೋಸ್ಟ್ ಫ್ರೀ, ಬಿಕಾಸ್ ಡ್ಯೂರಿಂಗ್ ದ darkness of night, evil spirits, evil things walk freely, most freely. And you are unable to show your face even in that darkness. Oh, then by day, where will thou find a cavern dark enough? If you cannot walk at the time which is meant for you, can you show your face in the daylight? ಹಗಲೊತ್ತಲ್ಲಿ ನಿಮ್ಮ ಮುಖ ತೋರ್ಸೋಕ್ಕಾಗತ್ತಾ ನೀವು? To mask thy monstrous visage? Seek none conspiracy, hide it in smile and affability. ಇನ್ನೇನಾದರೂ ರಾತ್ರಿ ಹೊತ್ತೇ ನಿಮ್ಮ ಮುಖ ಮುಚ್ಕೊಂಡು ಆಡ್ತೀರಿ ಅಂದರೆ, ಹಗಲೊತ್ತು ಏನಾದ್ರು ನೀವು ಬಂದುಬಿಟ್ರೆ ಆ ನರಕವೇ, ಕರಾಳವಾದ ನರಕವೇ ನಾಚಿ ನೀರಾಗಿಬಿಡ. ಫಾರ್ ಇಫ್ ದ ಪಾತ್ ದೈ ನೇಟಿವ್ ಸೆಂಬ್ಲೆನ್ಸ್ ಆರ್ ನಾಟ್ ಎರಬಸ್ ಇಟ್ ಸೆಲ್ಫ್ ಫಾರ್ ಡಿಮ್ ಎನಫ್ ಟು ಹೈಡ್ ದಿ ಫ್ರಮ್ ಪ್ರಿವೆನ್ಷನ್. ಇನ್ನು ಹಗಲೊತ್ತು ನೀವು ಬಂದರೆ ಹೇಗಿರುತ್ತೆ? ಹಗಲೊತ್ತು ನೀವು ಹೇಗಿರ್ತೀರಿ? ಸ್ಮೈಲ್ಸ್ ಆ್ಯಂಡ್ ಅಫೇಬಲಿಟಿ. ಹಾಗಾದರೆ ಹಗಲೊತ್ತು ನೀವೆಲ್ಲ ವಂಚಕರು, ಕಾನ್ಸ್ಪಿರೇಟರ್ಸು, ಯಾವ ಮುಖವಾಡ ಹಾಕ್ಕೊಳ್ತೀರಿ? ನಗುವಿನ ಮುಖವಾಡ ಹಾಕ್ಕೊತೀರಿ, ವಂಚನೆಯ ಮುಖವಾಡ ಹಾಕ್ಕೊತೀರಿ. ನಿಜವಾಗಿಯೂ
ನಿಮ್ಮನ್ನು ನೋಡಿಬಿಟ್ರೆ ದಟ್ ಎರೆಬಸ್ ಇಟ್ ಸೆಲ್ಫ್ ಆರ್ ಡಿಮ್ ಎನಫ್. ಆ ನರಕ, ಕತ್ತಲ ಪ್ರಪಂಚ ಅಂತೀವಿ, ನರಕವೇ ನಾಚಿ ನೀರಾಗಿ ಬಿಡುತ್ತೆ, ಡಲ್ ಆಗಿಬಿಡುತ್ತೆ. ಟು ಹೈಡ್ ದಿ ಫ್ರಮ್ ಪ್ರಿವೆನ್ಷನ್. ನಿಮ್ಮ ಆ ಸಂಚುಕೋರರ ಆ ಸಂಚಿನ ಕ್ರೌರ್ಯವನ್ನು ನರಕವೇ ನೋಡಿಬಿಟ್ರೂ ಕೂಡ ಕರಾಳತೆಯನ್ನು, ದ್ಯಾಟ್ ಇಟ್ ಸೆಲ್ಫ್ ಹೈಡ್ ಫ್ರಮ್ ಯು ಎಂಟರ್ ದ ಕಾನ್ಸ್ಪಿರೇಟರ್ಸ್ ಬರ್ತಾರೆ. ಕ್ಯಾಶಿಯಸ್, ಕಾಸ್ಕಾ, ಡೆಶಿಯಸ್, ಸಿನ್ನಾ, ಮೆಟಲಸ್, ಸಿಂಬರ್ ಆ್ಯಂಡ್ ಟ್ರೆಬೋನಿಯಸ್, ಇಷ್ಟು ಜನ ಬರ್ತಾರೆ. ಈ ಸೆಷನಲ್ಲಿ ಬ್ರೂಟಸ್ ರೀಸನ್ ಫಾರ್ ಮರ್ಡರಿಂಗ್ ಸೀಸರ್, his decision, and his words on conspiracy, nature of conspiracy is explained. If you have any doubt or question, please post in the comment box or to the group. Take care. Bye.